ಹೌದು ರಿತು ಮೇಡಮ್, ಟೆನ್ಷನ್ ಬಿಟ್ಟಾಕಿ. ಇನ್ಮೇಲೆ ಆ ಭಾರ್ಗವಿ ಕೈಯಲ್ಲಿ ಏನು ಮಾಡ್ಕೊಳ್ಳೋದಕ್ಕಾಗಲ್ಲ. ನಮ್ಮ JP ಸರ್ ಹೆಸರು ಕೇಳಿದ್ರೆ ಗಡಗಡ ಅಂತ ಆಗಿದೆ ಆ ಭಾರ್ಗವಿ ಪರಿಸ್ಥಿತಿ. ಇಲ್ಲಮ್ಮ, ನಾನು ಯಾಕಳ್ಳಿ? ಅತ್ತೆ, ನೀವ್ ಸುಳ್ಳು ಹೇಳಿದ್ರು ನಿಮ್ ಕಣ್ ಸುಳ್ಳು ಹೇಳುತ್ತಾ ಹೇಳಿ? ಈ ಮನೇಲಿ ನನ್ ಕಷ್ಟ ಕೇಳಿ ಹಂಚ್ಕೊಂಡ್ರಿ ಅಲ್ವಾ? ಇವಾಗ ನಿಮ್ ಕಷ್ಟದಲ್ಲೂ ನನ್ಗೊಂಚೂರು ಪಾಲ್ ಕೊಡಿ. ಅದೇನೇ ವಿಷಯ ಇದ್ರು ನನ್ನ ಹತ್ರ ಧೈರ್ಯವಾಗಿ ಹೇಳ್ಕೊಡಿ ಅತ್ತೆ. ನಮ್ಮಂತ ಹೌಸ್ ವೈಫ್ ಹೆಂಗಸರಿಗೆ ಬೇರೆ ಏನ್ ಚಿಂತೆ ಇರುತ್ತೆ ಹೇಳು? ಮನೆಯವರು ಒಳ್ಳೆ ಅಡುಗೆ ಮಾಡಿ ಬಡಿಸ್ಬೇಕು, ಮನೆಯವರು ಚೆನ್ನಾಗಿರ್ಬೇಕು, ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು, ಹೀಗೆ ಓಕೆನೇ ಯೋಚನೆ ಮಾಡ್ತಿರ್ತೀವಿ. ಮಕ್ಕಳ ಭವಿಷ್ಯದ ಯೋಚನೆಯಲ್ಲಿ ನಮ್ಮನ್ನೇ ನಾವು ಮರೆತು ಬಿಡ್ತೀವಿ ಅಂತಂದ್ರು ತಪ್ಪಲ್ಲ. ಆದ್ರೆ ನಮ್ಮ ಮುಂದೆನೆ ನಮ್ಮ ಮಕ್ಕಳ ಜೀವನ ಹಾಳಾಗ್ತಿದ್ರೆ ಹೆತ್ತು ಕರಳು ಹೇಗೆ ಸಹಿಸ್ಕೊಳುತ್ತೆ ಹೇಳು? ಅತ್ತೆ, ಇವಾಗ ಯಾರ ಭವಿಷ್ಯ ಹಾಳಾಗ್ತಾ ಇದೆ? ಯಾಕೆ ರಿತು ಸರಿಯಾಗಿ ಓದ್ತಾ ಇಲ್ವಾ? ಯಾವ್ದಾದ್ರೂ ಪರೀಕ್ಷೆಯಲ್ಲಿ ಏನಾದ್ರೂ ಫೇಲ್ ಆಗಿದ್ದಾಳಾ? ಅಷ್ಟೇ ಆಗಿದ್ದಿದ್ರೆ ನಾನು ನಮ್ಮ ಮನೆಯವರು ಬೇಜಾರು ಮಾಡ್ಕೊಳ್ತಿರ್ಲಿಲ್ಲ. ಮತ್ತೊಂದು ವರ್ಷ ಪರೀಕ್ಷೆ ಬರೀಬಹುದು, ಟೆನ್ಷನ್ ಮಾಡ್ಕೊಬೇಡ, ಸಮಾಧಾನ ಮಾಡ್ಕೊ ಅಂತ ನಾವೇ ಅವಳನ್ನ ಸಮಾಧಾನ ಮಾಡ್ತಿದ್ವಿ. ಆದ್ರೆ ರಿತು ತಪ್ಪದಾರಿ ಹಿಡ್ದು ಒಂದಲ್ಲಿ ಸೋತೋಗ್ತಾಳ ಅನ್ನೋ ಭಯ ಕಾಡ್ತಾ ಇದೆ. ಅತ್ತೆ, ನೀವೇನ್ ಹೇಳ್ತಿದ್ದೀರಾ ಅಂತ ನನಗೆ ಪೂರ್ತಿಯಾಗಿ ಅರ್ಥ ಆಗ್ತಿಲ್ಲ. ರಿತು ಒಂದು ಹುಡುಗನ ಪ್ರೀತಿ ಮಾಡ್ತಿದ್ದಾಳೆ. ಕೆಟ್ಟ ಚಟಗಳಿರೋ ದುಷ್ಟ ಬುದ್ಧಿ ಇರೋ ಹುಡುಗನ ಪ್ರೀತಿಸ್ತಿದ್ದಾಳೆ. ಅತ್ತೆ, ನೀವು ಸರಿಯಾಗಿ ವಿಚಾರಿಸಿದ್ದೀರಾ? ಹೌದು. ಯಾರಂತೆ ಆ ಹುಡುಗ? ರಿತು ಪ್ರೀತಿ ಮಾಡ್ತಾರೋ ಹುಡುಗ ಬೇರೆ ಯಾರು ಭಾರ್ಗವಿ? ನಮ್ ಸಂಧ್ಯಾ ಜೀವನ ಹಾಳು ಮಾಡಿದ್ MLA ಶಕ್ತಿ ಪ್ರಸಾದ್ ಮಗ ವಿಕ್ಕಿ. ಏನ್ ಹೇಳ್ತಿದ್ದೀರಾ ಅತ್ತೆ? ಅಲ್ಲ, ವಿಕ್ಕಿ ಬಗ್ಗೆ ರಿತುಗೆಲ್ಲ ಗೊತ್ತಿದ್ರೂ ಮತ್ತೆ ಅವ್ರನ್ನೇ ಪ್ರೀತಿಸ್ತಾ ಇದ್ದಾಳ? ಹೌದು ಭಾರ್ಗವಿ, ಅವನ್ ಏನ್ ಮೋಡಿ ಮಾಡಿದಾನಂತಾನೆ ಗೊತ್ತಿಲ್ಲ. ಹುಚ್ಚಿ ತರ ಆಡ್ತಿದ್ದಾಳೆ ಇವಳು. 3 ಹೊತ್ತು ಅವನದೇ ಯೋಚನೆಯಲ್ಲಿ ಓದ್ದೆ ಕೂತಿರ್ತಾಳೆ. ಕಣ್ ಮುಂದೆನೆ ಇಷ್ಟೊಂದೆಲ್ಲ ನಡೆದಿದೆ, ಮತ್ತೆ ಅವನ್ನ ನಂಬಿ ಯಾಕೆ ಮೋಸ ಹೋಗ್ತೀಯ ಅಂತ ಕೇಳಿದ್ರೆ ನಮ್ಮನ್ನೇ ಬೈತಾಳೆ. ಎಲ್ಲರ ಕಣ್ಣಿಗೆ ಹೊಡೆದಂಗ್ ಕಾಣಿಸ್ತಿರೋ ಸತ್ಯ ಅವಳಿಗೆ ಮಾತ್ರ ಅರ್ಥ ಆಗ್ತಾ ಇಲ್ಲ. ಸಂಧ್ಯಾ ಸಾವಾದಾಗ ವಿಕ್ಕಿ ಕೇಸ್ ಮುಗಿತಲ್ಲ ದೊಡ್ಡಪ್ಪ ಅಂತ ಕೇಳೋಷ್ಟು ಕಟ್ಟುಗಳಾಗ್ಬಿಟ್ಟಿದ್ದಾಳೆ. ಈ ಹಿಂದೆ ಜಯಂತ್ ಮಾವ JP ಪಾಟೀಲ್ ರಿತು ಮದ್ವೆನ ವಿಕ್ಕಿ ಜೊತೆ ಮಾಡಿಸ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಆದ್ರೆ ರಿತುನು ಅವನನ್ನೇ ಪ್ರೀತಿಸ್ತಾ ಇದ್ದಾಳೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಅಲ್ಲ ಅತ್ತೆ, ವಿಷಯ ಅರ್ಥ ಆಗೋ ಹಾಗೆ ಇನ್ನೊಂದ್ಸಲ ರಿತು ಹತ್ರ ಮಾತಾಡಿ ನೋಡ್ಬೋದಲ್ವಾ? ನಾವ್ ಹೆಣ್ಮಕ್ಳು ಅಪ್ಪನ ಮಾತನ್ನ ತುಂಬಾ ಬೇಗ ಕೇಳ್ತೀವಿ. ಒಂದ್ಸಲ ಜಯಂತ್ ಮಾವ ಮಾತಾಡಿದ್ರೆ ಕೇಳ್ತಾಳೇನೋ. ಒಂದ್ಸಲ ಅಲ್ಲ ಭಾರ್ಗವಿ, 1000 ಸಲ ಮಾತಾಡಿದೀವಿ, ಬೈದ್ವಿ, ಹೊಡೆದ್ವಿ, ಹತ್ತು ಬೇಡ್ಕೊಂಡ್ವಿ. ಆದ್ರೂ ಅವಳ ಮಾತೇ ಕೇಳ್ತಿಲ್ಲಮ್ಮ. ಪಾಪ ನನ್ ಗಂಡ ಕಣ್ಮುಂದೆನೆ ಮಗಳ ಜೀವನ ಹಾಳಾಗ್ತಿದೆ ಅಂತ ಒಳ್ಳೊಳಗಡೆನೆ ಕೊರಗ್ತಾ ಇದ್ದಾರೆ. ಅವಳಿಗೋಸ್ಕರ ಬೇರೆ ಕಡೆ ಒಳ್ಳೆ ಸಂಬಂಧ ನೋಡ್ತಾ ಇದ್ದಾರೆ. ಆದ್ರೆ ರೀತು ಯಾವುದಕ್ಕೂ ಒಪ್ಕೊಳ್ತಾ ಇಲ್ಲ. ಅವಳಿಗೆ ಈ JP ಭಾವನ್ ಸಪೋರ್ಟ್ ಬೇರೆ. ವಿಕ್ಕಿ ಜೊತೆ ಅವಳು ಮದ್ವೆ ಮಾಡಿಸ್ತೀನಿ ಅಂತ ಅವಳ ಮಾತಿಗೆ ಕುಮ್ಮಕ್ ಕೊಡ್ತಿದ್ದಾರೆ. ನಾನು ಅವತ್ತೇ ನಿನ್ಗೆ ಹೇಳಿಲ್ವಾ ಭಾರ್ಗವಿ, ಈ ಮನೆಯಲ್ಲಿ ನಮ್ಮ ಮಾತಿಗೆ ಭಾವನೆಗೆ
ಬೆಲೆನೇ ಇಲ್ಲಮ್ಮ. ಕೊನೆಯಲ್ಲಿ ನಮ್ಮ ಸ್ವಂತ ಮಕ್ಕಳ ಬಗ್ಗೆ ಯೋಚನೆ ಮಾಡೋ ಅಧಿಕಾರ ಕೂಡ ನಮ್ಗಿಲ್ಲ. ಬೇರೆ ಪರ್ಮನೆಂಟ್ ಕೆಲ್ಸದೋಳ್ ಬರೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಕಂದ. ಹಾಗಂತ ನಮ್ ನೆಮ್ಮದಿ ಕೆಡ್ಸ್ದೋಳ್ನ ಮನೆಯೊಳ ಕಡೆ ಬಿಟ್ಕೊಳಕ ದೊಡ್ಡಮ್ಮ. ಮೊದ್ಲು ಸಂಧ್ಯಾ ಹತ್ರ ಮೇಲೆ ಕೇಸ್ ಹಾಕುದು, ಈಗ ನನ್ನ ವಿಕ್ಕಿನ ದೂರ ಮಾಡೋಣ ಅಂತ ಅನ್ಸುತ್ತೆ. ರಿತು, ಜಸ್ಟ್ ರಿಲ್ಯಾಕ್ಸ್, ಓವರ್ ಥಿಂಕಿಂಗ್ ಮಾಡ್ಬೇಡ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಅಲ್ಲ, ಈಗ ನಿನ್ ಜೀವನದಲ್ಲಿ ದೊಡ್ಡ ಸಮಸ್ಯೆ ಏನು? ನನ್ನ ವಿಕ್ಕಿ ಮದ್ವೆ ಆಗ್ತಿಲ್ಲ ಅನ್ನೋದೇ ದೊಡ್ಡ ಸಮಸ್ಯೆ ಆಗಿದೆ ಇವಾಗ, ಅಲ್ವಾ? ಇಷ್ಟು ದಿನ ನಿನ್ನ ವಿಕ್ಕಿ ಮಧ್ಯ ಇದ್ದವ್ರು ಯಾರು? ಗವಿ. ಕರೆಕ್ಟ್. ಸಂಧ್ಯಾ ಹೋಗ್ಬಿಟ್ಲು. ವಿಕ್ಕಿ ಕೇಸಲ್ಲಿ ನಮಗ್ ತೊಂದರೆ ಕೊಡ್ತಾ ಇದ್ದಿದ್ ಭಾರ್ಗವಿನ ನಿಮ್ ದೊಡ್ಡಪ್ಪ ಈ ಮನೆನಲ್ಲಿ ಕೂಡ ಹಾಕಿದ್ದಾರೆ. ಅಂದ್ರೆ ಅವಳದ್ ಎಷ್ಟೇ ಹಾರಾಡಿದ್ರು ಈ ಮನೆಯಿಂದ ಹೊರಗಡೆ ಹೋಗಿ ಅವಳು ಈ ಕೇಸ್ನ ನಡೆಸಿದ. ಮಾಡು, ನಿನ್ನನ್ನು ತಡೆಯೋದಕ್ಕೆ ಬೇರೆ ಯಾರಿದ್ದಾರಿತ್ತು? ಜೆ.ಪಿ. ನಿನ್ ಬಗ್ಗೆ ವಿಕ್ಕಿ ಬಗ್ಗೆ ಯೋಚನೆ ಮಾಡಿ ಈ ಡಿಸಿಷನ್ ತಗೊಂಡಿರೋದು. ಜಸ್ಟ್ ಸ್ಟಾಪ್ ಓವರ್ ಥಿಂಕಿಂಗ್. ಈ ವರ್ಷದ ಹಬ್ಬ ಏನಿದೆಯೋ ಚೆನ್ನಾಗಿ ಎಂಜಾಯ್ ಮಾಡು. ಯಾಕೆಂದ್ರೆ ಮುಂದಿನ ವರ್ಷ ನಿನ್ಗೂ ವಿಕ್ಕಿಗೂ ಮದ್ವೆ ಆಗಿ ನೀನ್ ನಿನ್ ಗಂಡನ ಮನೆಯಲ್ಲಿ ಇರ್ತೀಯಲ್ವಾ, ಅದಕ್ಕೆ. ಹೌದು ರಿತು ಮೇಡಮ್, ಟೆನ್ಷನ್ ಬಿಟ್ಟಾಕಿ. ಇನ್ಮೇಲೆ ಆ ಭಾರ್ಗವಿ ಕೈಯಲ್ಲಿ ಏನು ಮಾಡ್ಕೊಳ್ಳೋದಕ್ಕಾಗಲ್ಲ. ನಮ್ಮ ಜೆ.ಪಿ. ಸರ್ ಹೆಸರು ಕೇಳಿದ್ರೆ ಗಡಗಡ ಅಂತ ಆಗಿದೆ ಆ ಭಾರ್ಗವಿ ಪರಿಸ್ಥಿತಿ. ಊರು ಗೂರೆ ತಿರುಗಿ ಎಲ್ಲೋದು ನಮ್ ಜೆ.ಪಿ. ಸರ್. ವಿಕ್ಕಿ ಸೇಫ್, ನೀವು ಆರಾಮಾಗಿರಿ. ಈ ಇಲ್ಲದೊಳಗೆ ಕೂತ್ಕೊಂಡು ಅಕ್ಷಿ ಅಂತ ಸೀನಿ ತಾನು ಸೀನಿದ ರಭಸಕ್ಕೆ ಮುಂದಿರೋ ಬೆಟ್ಟ ಅಲುಗಾಡ್ತಿದ್ಯಾ ಅಂತ ನೋಡ್ತಿದ್ದೆ. ಹಾಗಾಯ್ತು ನಿಮ್ ಕತೆ. ಏನ್ ನಿರ್ಮಲಾ, ರಿತು ಮದ್ವೆ ಬಗ್ಗೆ ಆಶ್ವಾಸನೆ ಕೊಡ್ತಿದ್ಯಾ? ರಿತು, ಇವಳು ಮಕ್ಕಳು ಇವಳು ಕೈಯಲ್ಲಿ ಮಾಡ್ಸಕ್ಕಾಗ್ಲಿಲ್ಲ, ಇನ್ನು ನಿನ್ನ ಮಾಡಿಸ್ತಾಳ? ಇವಳು ಮಾತನ್ನ ಕೇಳ ಹಗಲುಗನಸು ಕಾಣೋದನ್ನ ಬಿಟ್ಬಿಡು. ಜೆ.ಪಿ. ಸರ್ ಗೆಲ್ಲೋದು ಗ್ಯಾರಂಟಿ ಮೇಲೆ ಅವರಿಬ್ಬರು ಮದ್ವೆ ನಡೆಯೋದು ನಿಜ ತಾನೆ? ಏನ್ ಗೊತ್ತಿಲ್ಲ, ಬೇರೆಯವ್ರ ವಿಷಯ. ಕಾನೂನು ಜ್ಞಾನದ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ ವಕೀಲ್ರೆ? ಒಬ್ಬ ವ್ಯಕ್ತಿನ ಬ್ಲಾಕ್ ಮೇಲ್ ಮಾಡಿದ್ರೆ ಯಾವ ಸೆಕ್ಷನ್ ಅಂಡರ್ ಅಲ್ಲಿ ಕೇಸ್ ಹಾಕ್ತೀರಾ? ಇಷ್ಟೇನಾ? ಸಿಂಪಲ್ ಮೇಡಮ್, ಬಿ ಸೆಕ್ಷನ್ 3. ನಿಜನಾ? ಈಗಷ್ಟೇ ಲಾ ಕಾಲೇಜ್ ಸ್ಟೂಡೆಂಟು ಸರಿ ಇರ್ತಾರೆ, ನಿಮಗ್ ಗೊತ್ತಿಲ್ವಲ್ರಿ? ಬ್ಲಾಕ್ ಮೇಲ್ ಸೆಕ್ಷನ್ ಯಾವ್ದು ಅಂತಲೇ ಗೊತ್ತಿಲ್ಲ, ಭಾರ್ಗವಿನ ಹೆದರ್ಸಿ ಗಡಗಡ ಅನ್ನಿಸ್ತೀರಾ? ನನ್ನ ಮಗನ್ ತಾಳಕ್ ತಕ್ಕನ ಕುಣಿಯೋದನ್ನ ಬಿಟ್ಟು ಭಾರ್ಗವಿಗೆ ಜೂನಿಯರ್ ಆಗ. ನೆಟ್ಟ ಕೆಲ್ಸನಾದ್ರೂ ಕಲಿತೀಯ. ಕರೆದು ಮಂಗಳಾರತಿ ಮಾಡಿಸ್ಕೊಳ್ಳೋದು ಅಂದ್ರೆ ಇದೇ ಇರ್ಬೇಕು.
ಸಮುದ್ರ ಶಾಂತವಾಗಿದೆ ಅಂದ್ರೆ ಮುಂದೆ ಆರ್ಭಟಿಸೋ ಅಲೆ ಬರುತ್ತೆ ಅಂತ ಅರ್ಥ. ಜ್ವಾಲಾಮುಖಿನ ಹಿಡಿದಿಟ್ಟಿದ್ದೀನಿ ಅಂತ ಮೆರಿಬೇಡಿ. ಜ್ವಾಲಾಮುಖಿ ಸಿಡದೆ ಸಿಡಿಯುತ್ತೆ. ಜೊತೆಗೆ ನಿಮ್ಮನ್ನು ಸುಟ್ಟು ಭಸ್ಮ ಮಾಡುತ್ತೆ. ಹುಷಾರ್. ಎಲ್ಲಿ ಹೋಗಿರ್ಬೋದು ಇವರು? ಯಾವತ್ತು ಇಷ್ಟ ತಡ ಮಾಡೋರಲ್ವಲ್ಲ. ಮಾರ್ಕೆಟ್ ಹೋದ್ರೆ ಪೂರ್ಣಿ ಮಾರ್ಕೆಟ್ಗೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾರೆ. ದಿನ ಮನೆಯಿಂದ ಹೋಗೋದಕ್ಕೆ ಬೇಗ ಹೋಗಿದ್ದಾರೆ. ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ. ಭಗವಂತ ಏನ್ ಮಾಡ್ಲಿ, ನಾನು ಒಬ್ಳೆ ಆಗೋಗಿದ್ದೀನಿ ಮನೇಲಿ. ಕಲ್ಪನಾ ನೋಡಿದ್ರೆ ಬಳ್ಳಾರಿಗೆ ಹೋಗಿದ್ದಾಳೆ. ಸಂಧ್ಯಾ ಇದ್ದಾಗ ನಾನು ಒಬ್ಳೆ ಇರೋದು ಮರ್ತೇ ಹೋಗಿದೆ. ನನ್ಗೆ ಭಾರ್ಗವಿನೂ ಇಲ್ಲ, ಸಂಧ್ಯಾನೂ ಇಲ್ಲ. ಇಷ್ಟೊತ್ತಾದ್ರೂ ಇವರು ಬಂದಿಲ್ಲ. ಏನ್ ಮಾಡ್ಬೇಕು ನಂಗೆ ಅರ್ಥನೇ ಆಗ್ತಾ ಇಲ್ಲ. ಅಯ್ಯೋ, ಫೋನ್ ಅರ ತಗೊಳ್ರಿ. The subscriber is currently switched off.